ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಧ್ವಜಾರೋಹಣ ಕಾರ್ಯಕ್ರಮ ನೆರವೇರ್ತಾ ಇದೆ. जय श्रीमान स्वतंत्र दिनाचरण उद्घाटन करने के लिए आपको निवेदन करता हूँ. जय श्रीमान. ಈಗ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರ್ತಾ ಇದೆ. ಧ್ವಜಾರೋಹಣ ಆದ ತಕ್ಷಣ ಎಲ್ಲರಿಗೂ ನಾವು ಒಮ್ಮೆ ವಿಶ್ರಾಮ್ ಸಾವಧಾನನ ಕೊಡ್ತೀವಿ. ಆಮೇಲೆ ಏಕ್ ಸಾಥ್ ರಾಷ್ಟ್ರಗೀತ ಅಂತ ಆಜ್ಞೆ ಬರುತ್ತೆ ನಿಮಗೆ. ರಾಷ್ಟ್ರಗೀತೆಯನ್ನು ನೀವು ನಿಮ್ಮ ಜಾಗದಲ್ಲೇ ರಾಷ್ಟ್ರಗೀತೆಯನ್ನು ಹಾಡಬೇಕಾಗತ್ತೆ. ಧ್ವಜಾರೋಹಣ ಆದ ನಂತರ ಧ್ವಜಾರೋಹಣ ಆಗ್ತಾ ಇದೆ. ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಶ್ರೀಯುತ PN ವೆಂಕಟಾಚಲಪತಿ ಸಾಹೇಬರು, ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಮುಳಬಾಗಿಲು. ಹಾಗೆ ನಮ್ಮೆಲ್ಲರ ನೆಚ್ಚಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇಷ್ಟೊಂದು ಬೃಹತ್ತವಾಗಿರುವಂತಹ ಅತ್ಯಂತ ಸುಂದರವಾಗಿರುವಂತಹ ರಾಷ್ಟ್ರಧ್ವಜ ಇಡೀ ನಮ್ಮ ಜಿಲ್ಲೆಯಲ್ಲೆಲ್ಲೂ ಇಲ್ಲ. 101 ಅಡಿಯ ರಾಷ್ಟ್ರಧ್ವಜದ ಸ್ತಂಭವನ್ನ ಸ್ಥಾಪಿಸಿ ಇತಿಹಾಸವನ್ನೇ ನಿರ್ಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ, ಎಲ್ಲ ನಾಗರಿಕ ಬಂಧುಗಳ ಪರವಾಗಿ ಇಡೀ ಮುಳಬಾಗ ಬಿಟ್ಬಿಡಿ ಅದನ್ನು ಬಿಟ್ಬಿಡಿ. ಮೇಲೆ ಏರಿದ ನಂತರ ರಾಷ್ಟ್ರಗೀತೆ ಇರುತ್ತೆ, ಮೇಲೆ ಏರಬೇಕು. ಧ್ವಜ ಮೇಲೆ ಏರಬೇಕು, ಆಮೇಲೆ ರಾಷ್ಟ್ರಗೀತೆ, ಆಮೇಲೆ ಪಾರಿವಾಳಗಳ ಬಿಡುಗಡೆ, ಆಮೇಲೆ ಬಲೂನ್ ಬಿಡುಗಡೆ ಇರುತ್ತೆ. ಇಷ್ಟೊಂದು ಸುಂದರವಾಗಿರುವಂತಹ ಬೃಹತ್ ರಾಷ್ಟ್ರಧ್ವಜ ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ. ಮುಳಬಾಗಿಲು ತಾಲೂಕಿನಲ್ಲಿ ಹೆಮ್ಮೆಯ ವಿಚಾರ ಅಂದರೆ 101 ಅಡಿಯ ರಾಷ್ಟ್ರಧ್ವಜ.
ಸ್ವಾತಂತ್ರ್ಯ ಸಂಕೇತವಾಗಿರುವಂತಹ ಪಾರಿವಾಳಗಳನ್ನ ಬಿಡುವಂತಹ ಕಾರ್ಯಕ್ರಮ ಇನ್ನೇನು ಕೆಲವು ಕ್ಷಣಗಳಲ್ಲಿ ನೆರವೇರಲಿದೆ. ಈಗ ಧ್ವಜ ಮೇಲಕ್ಕೆ ಏರಿದೆ. ಈಗ ಸ್ವಾತಂತ್ರ್ಯ ಬಿಡುವ ಮೂಲಕ ಯಾವ ರೀತಿ ಪಾರಿವಾಳ ಹಾರತ್ತೆ ಹಾಗೆ एक साथ राष्ट्रगीत शुरू कर. स्वतंत्र भारत के, बोलो स्वतंत्र भारत के, बोलो स्वतंत्र भारत के. ಈಗ ಆರಕ್ಷಕ ಇಲಾಖೆಯವರು ಹೋಗ್ತಾ ಇದ್ದಾರೆ. ಈಗ ಬಲೂನ್ಗಳನ್ನ ವಿದ್ಯಾರ್ಥಿ ಯಾವ ರೀತಿ ಬಲೂನ್ಗಳು ಸ್ವತಂತ್ರವಾಗಿ ಹಾರಾಡ್ತಾ ಇವೆ ಆ ರೀತಿ ಹಾರುತ್ತಾ ಬೆಳೀತಾ ಇದೆ, ಸ್ವತಂತ್ರವಾಗಿ ಹಾರಾಡ್ತಾ ಇದೆ. ರಂಗರಂಗಿನ ಬಲೂನ್ಗಳನ್ನ ಬಿಡುಗಡೆ ಕಾರ್ಯಕ್ರಮ ನಡೆದಿದೆ. ಈಗ ಗೌರವಾನ್ವಿತ ಶಾಸಕರು ತಂಡಗಳ ನವ ವಧುವಂತೆ ಶೃಂಗಾರಗೊಂಡು ಶ್ರೀಯುತ ಜಮನಿ ರಮೇಶ್ ಅವರ ದಿವಂಗತ ಪುತ್ರ ಹರ್ಷರವರ ನೇತೃತ್ವ ನಾಯಕರಾಗಿ ಶ್ರೀಯುತ ಮಂಜುನಾಥ್ ರವರು ಈಗ ತೆರೆದ ಜೀಪ್ನಲ್ಲಿ ಗೌರವಾನ್ವಿತ ಶಾಸಕರು ಹಾಗೂ ಆರಕ್ಷಕ ಇಲಾಖೆಯ ತಂಡದ ನೇತೃತ್ವವನ್ನು ವಹಿಸಿದ್ದಾರೆ. ಗೌರವಾನ್ವಿತ ಆರಕ್ಷಕರಾಗಿರುವಂತಹ ಮಂಡಲ್ ಸಾಹೇಬ್ ಧ್ವಜವಂದನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ.
ಅವರನ್ನು ಹಿಂಬಾಲಿಸುತ್ತಾ ಧ್ವಜವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ ಎಲ್ಲ ಗಣ್ಯಾತಿ ಗಣ್ಯರು. ಅವರನ್ನು ಹಿಂಬಾಲಿಸುತ್ತಾ ಶಾರದಾ ಕೋ ಎಜುಕೇಶನ್ ಶಾಲೆಯ ತಂಡ ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದೆ. ಹಿಂಬಾಲಿಸುತ್ತಾ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅರ್ವಪಾಳ್ಯ ಮಕ್ಕಳು ಶಿಸ್ತಿನ ಸಿಪಾಯಿಗಳಂತೆ ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸುತ್ತಾ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರ ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದೆ. ಅವರನ್ನು ಹಿಂಬಾಲಿಸುತ್ತಾ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀ ಬಳೆಚಂದಪ್ಪ ಶಾಲೆ ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದೆ. ಅವರನ್ನ ಹಿಂಬಾಲಿಸುತ್ತಾ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಾಂಗ್ಲಾ ಶಾಲೆ ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದೆ. ಅವರನ್ನ ಹಿಂಬಾಲಿಸುತ್ತಾ ವರ್ಣರಂಜಿತ ಟ್ರ್ಯಾಕ್ ಶೂಟ್ನೊಂದಿಗೆ ಬ್ರಿಲಿಯಂಟ್ ಪಬ್ಲಿಕ್ ಶಾಲೆ ಮುಳಬಾಗಿಲು ಇವರು ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದೆ. ಅವರನ್ನು ಹಿಂಬಾಲಿಸುತ್ತಾ ಮುಳಬಾಗಿಲಿನ ಹೆಣ್ಣೆ ಆಧುನಿಕ ಸರ್ವಜ್ಞ ಶ್ರೀ DVG ಹೆಸರಿನ ಶಾಲೆಯ ಮಕ್ಕಳು ಧ್ವಜ ವಂದನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. DVG ಶಾಲೆಯ ಪುಟಾಣಿಗಳು ಧ್ವಜ ವಂದನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಅವರನ್ನ ಹಿಂಬಾಲಿಸುತ್ತಾ ಜೈ ಚಾಮರಾಜೇಂದ್ರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಧ್ವಜ ವಂದನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದೆ. ನೂರ್ದು ಆಂಗ್ಲ ಹಿರಿಯ ಪ್ರಾಥಮಿಕ ಶಾಲೆಯ ತಂಡ ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದೆ. ಅವರನ್ನು ಹಿಂಬಾಲಿಸುತ್ತಾ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಶಿವಕೇಶ್ವರ ನಗರ ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದೆ. ಅವರನ್ನು ಹಿಂಬಾಲಿಸುತ್ತಾ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ನೂಗಲಬಂಡೆ ಶಾಲೆಯ ಧ್ವಜವಂದನ ಕಾರ್ಯಕ್ರಮ ನೆರವೇರ್ತಾ ಇದೆ. ತದನಂತರ ಶಿಸ್ತಿನ ಸಿಪಾಯಿಗಳ ತರ ಅತ್ಯಂತ ಆಕರ್ಷಿತ ವರ್ಣರಂಜಿತ ಉಡುಪಿನೊಂದಿಗೆ ಅಮರಜ್ಯೋತಿ ವಿದ್ಯಾಸಂಸ್ಥೆಯ ಧ್ವಜವಂದನ ಕಾರ್ಯಕ್ರಮ ನಡೀತಾ ಇದೆ. ಅವರನ್ನು ಹಿಂಬಾಲಿಸುತ್ತಾ ಅನುದಾನಿತ ಪ್ರೌಢಶಾಲೆ ಭಾರತಿ ಅನುದಾನಿತ ಪ್ರೌಢಶಾಲೆಯ ಸರ್ಕಾರಿ ನೂತನ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಧ್ವಜವಂದನ ಕಾರ್ಯಕ್ರಮ ನೆರವೇರ್ತಾ ಇದೆ. ಧ್ವಜವಂದನೆಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಎಲ್ಲ ಗಣ್ಯಾತಿ ಗಣ್ಯರು. ಅವರನ್ನು ಹಿಂಬಾಲಿಸುತ್ತಾ ಶಾರದಾ ಸಹ ಶಿಕ್ಷಣ ಹಿರಿಯ ಪ್ರಾಥಮಿಕ ಶಾಲೆ ಅವರು ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಅವರನ್ನು ಹಿಂಬಾಲಿಸುತ್ತಾ ಶಾರದಾ ಅನುದಾನಿತ ಬಾಲಕಿಯರ ಪ್ರೌಢಶಾಲೆ ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದೆ. ಅವರನ್ನು ಹಿಂಬಾಲಿಸುತ್ತಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಬಾಲಕಿಯರ ತಂಡ ಧ್ವಜವಂದನ ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇದೆ. ಅವರನ್ನು ಹಿಂಬಾಲಿಸುತ್ತಾ ಶ್ರೀ ವಿದ್ಯಾ ಶಾಲೆ ತಮ್ಮ ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅತ್ಯಂತ ಸುಂದರವಾಗಿರುವಂತಹ ಸಮವಸ್ತ್ರದೊಂದಿಗೆ TM ಇಂಟರ್ನ್ಯಾಷನಲ್ ಶಾಲೆ ಕಡೆಯ ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದೆ.
ಶಿಕ್ಷಕ ಬಂಧುಗಳಿಗೆ ತಮ್ಮ ಮಕ್ಕಳನ್ನು ತಯಾರು ಮಾಡಿ ಕಳಿಸ್ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾಗಿರ್ತೀರ. ತಮ್ಮೆಲ್ಲರಿಗೂ ಮಾನ್ಯ ಶಾಸಕರ ಪರವಾಗಿ, ಮಾನ್ಯ ತಹಸೀಲ್ದಾರರ ಪರವಾಗಿ, ಎಲ್ಲ ಪುಟಾಣಿಗಳಿಗೆ, ವಿದ್ಯಾರ್ಥಿಗಳಿಗೆ ನಾವು ಅನಂತ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪನ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡ್ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಸೇವೆಯ ಪೂಜೆಯು ಕರ್ಮವೇಹ ಪರ ಸಾಧನವು ಕಷ್ಟಗಳನ್ನವ ದುಡಿವನೆ ತ್ಯಾಗಿ ಶ್ರೀನಾಥ್ ಸಾಹೇಬರಿಗೆ ವೇದಿಕೆಯ ಪರವಾಗಿ ತಾಲೂಕು ಆಡಳಿತದ ಪರವಾಗಿ ರಾಷ್ಟ್ರೀಯ ಹಬ್ಬಗಳ ಸ್ವಾಗತವನ್ನು ಕೋರ್ತಾರೆ. ಹಾಗೆ ತಾಲೂಕಿನ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ಪೊಲೀಸ್ ಉಪಾಧೀಕ್ಷಕರು ಮುಳಬಾಗಿಲು ತಾಲೂಕು ಅವರಿಗೂ ಭಾಷಣ ಡಾಕ್ಟರ್ ಜಿ ಮುನಿವೆಂಕಟಪ್ಪ ಸರ್ ಅವರಿಗೂ ಕೂಡ ನಾನು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನುತ್ತೇನೆ. ಹಾಗೆ ಶ್ರೀ ಜಗದೀಶ್ ಅವರು ಹೆಚ್ಚುಗೊಲ್ಲಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಸೋಮಶೇಖರ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾಗ ಅವರಿಗೂ ಕೋರ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಮಾನ್ಯ ಶಾಸಕರು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ ಶ್ರೀ ವಿ ಮಂಜುನಾಥ್ ಸಾಹೇಬ್ರ ಸಮೃದ್ಧಿ ವಿ ಮಂಜುನಾಥ್ ಸಾಹೇಬ್ರೆ ಹಾಗೂ ಪೌರಾಯುಕ್ತರು ನಗರಸಭೆ ಮುಳಬಾಗಿಲು ಶ್ರೀ ಶ್ರೀಧರ್ ಸಾಹೇಬ್ರೆ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಮುಳಬಾಗಿಲು ಶ್ರೀ ಸರ್ವೇಶ್ವರವರೇ ಹಾಗೂ ತಹಶೀಲ್ದಾರ್ ಗ್ರೇಡ್ 2 ಶ್ರೀ ಬಿ ಆರ್ ಮುನಿವೆಂಕಟಪ್ಪ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದ ಇದೇ ದಿವಸದ ಸಲುವಾಗಿ ದುಡಿದ ಹೋರಾಟಗಾರರು ಚಳುವಳಿಗಾರರ ತ್ಯಾಗ ಮತ್ತು ಬಲಿದಾನಗಳ ಸಂಕೇತ ಮತ್ತು ಅವರನ್ನು ಸ್ಮರಣೆ ಮಾಡಿಕೊಳ್ಳುವ ವಿಚಾರವಾಗಿ ನಾವು ಪ್ರತಿ ವರ್ಷದ ಆಗಸ್ಟ್ ಮಾಹೆಯ 15ನೇ ದಿನವನ್ನು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನಾಗಿ ಆಚರಣೆ ಮಾಡಿ ಈ ನಿಟ್ಟಿನಲ್ಲಿ ಸಮಾಜಕ್ಕೆ ಒಂದು ಸ್ವಾತಂತ್ರ್ಯೋತ್ಸವದ ಶುಭಾಶಯ ಹಾಗೂ ಸಂದೇಶವನ್ನು ಸಾರಬೇಕಾಗಿ ವಿನಂತಿ. ಅಂತೆಯೇ ಪ್ರತಿ ವರ್ಷ ಸ್ವಾತಂತ್ರ್ಯ ನಂತರ ಭಾರತದ ಉದಯವನ್ನು ಸೂಚಿಸುತ್ತದೆ. ಎಲ್ಲ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರುತ್ತದೆಯೋ, ಯಾವ ದೇಶ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರುತ್ತದೆಯೋ ಅಲ್ಲಿಯವರೆಗೆ ಪ್ರಜೆಗಳು ಸ್ವತಂತ್ರರಾಗಿರುತ್ತಾರೋ ಅಂತಹ ದೇಶ ಸಮೃದ್ಧಿಯಾಗಿರುತ್ತದೆ. ಪ್ರಜೆಗಳ ಅಭಿವೃದ್ಧಿ, ನಾಡಿನ ಅಭಿವೃದ್ಧಿ, ಒಂದು ಕುಟುಂಬದ ಅಭಿವೃದ್ಧಿ ನಿರಂತರವಾಗಿರುತ್ತದೆ. ಅಂತೆಯೇ ಬ್ರಿಟಿಷ್ ಸ್ವಾತಂತ್ರ್ಯಗೊಂಡ ನಂತರ ಭಾರತದ ದೇಶವು ಹಲವು ಮೈಲುಗಳನ್ನು ಕಂಡಿದೆ. ಆರ್ಥಿಕತೆ ಇರ್ಬೋದು, ರಾಜಕೀಯತೆ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ವಿಜ್ಞಾನ, ಮೂಲಸೌಕರ್ಯ, ಹೀಗೆ ಹಲವು ವಿಧಾನ ಕ್ಷೇತ್ರಗಳಲ್ಲಿ ಅನೇಕ ಸಾಧನೆಗಳನ್ನು ಸಾಧಿಸಿರುವುದು ನಮಗೆ ಸಾಕ್ಷಿಯಾಗಿದೆ. ಅವುಗಳು ಕೂಡ ನಮಗೆ ದಿನನಿತ್ಯ ಕಂಡು ಬರ್ತಾ ಇರ್ತದೆ. ಅಭಿವೃದ್ಧಿಗಳ ಸಂಖ್ಯೆ ವಿಚಾರವಾಗಿ ಸ್ವತಂತ್ರ ಭಾರತದಲ್ಲಿ ಪ್ರತಿ ದಿವಸ ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ವಿಧದ ಆಗಿ ಅಭಿವೃದ್ಧಿ ಕಾರ್ಯ ಕಾಣ್ತಾ ಇರ್ತೀವಿ. ಇದಕ್ಕೆಲ್ಲದಕ್ಕೂ ಕಾರಣ ನಮಗೆ ನಮ್ಮದೇ ಆದಂಥ ಒಂದು ಸ್ವಾತಂತ್ರ್ಯ ಇರ್ತದೆ, ವಿವೇಚನ ಲಹರಿ ಇರುತ್ತೆ ಮತ್ತು ಚೈತನ್ಯಶೀಲ ಮನೋಭಾವ ಇರುತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಶ್ರದ್ಧಾಪೂರ್ವಕವಾಗಿ ಹಾಗೂ ಗೌರವಪೂರ್ವಕವಾಗಿ ಆಚರಿಸ್ತಾ ಇದ್ದೀವಿ. ಮಗದೊಮ್ಮೆ ನಾನು ಅಂತಿಮವಾಗಿ ಹೇಳಕ್ಕೆ ಇಷ್ಟಪಡೋದೇನೆಂದರೆ, ಈ ಸ್ವಾತಂತ್ರ್ಯೋತ್ಸವಕ್ಕೆ ದುಡಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿರ್ಬೋದು, ತ್ಯಾಗ ಬಲಿದಾನ ಮಾಡಿದಂಥವ್ರಿರ್ಬೋದು, ವಿಜಯ ಸಂಕೇತವಾಗಿ ದುಡಿದವರಿರ್ಬೋದು, ಹಾಗೂ ಸೈನ್ಯದಲ್ಲಿ ಕಾರ್ಯನಿರ್ವಹಿಸಿದ ಹಗಲಿರುಳು ಎನ್ನದೆ ನಮಗಾಗಿ ಹಿಡಿತಗಳೊಂದಿಗೆ ಕಾರ್ಯನಿರ್ವಹಿಸತಕ್ಕಂಥ ಸೈನಿಕರಿರ್ಬೋದು, ಯೋಧರಿರ್ಬೋದು, ಅವರೆಲ್ಲರನ್ನೂ ಸಹ ಸ್ಮರಿಸುತ್ತಾ ಈ ಪ್ರಾಸ್ತಾವಿಕ ನುಡಿಯನ್ನು ಇಲ್ಲಿಗೆ ಮುಗಿಸ್ಕೊಡ್ತಾ ಇದ್ದೀನಿ.
ಜೈ ಹಿಂದ್. ಶಾಸಕರು ಸಮೃದ್ಧಿ ಶ್ರೀ ಮಂಜುನಾಥ್ ಸಾಹೇಬ್ರೆ ಮತ್ತೆ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಇಲಾಖೆಗಳ ಮುಖ್ಯ ಅಧಿಕಾರಿಗಳೇ ಮತ್ತೆ ಪುರಸಭೆಯ ಎಲ್ಲ ಕೌನ್ಸಿಲ್ ಸಾಹೇಬರುಗಳೇ ಹಾಗೆ ನಗರದ ಪುರ ಪ್ರಮುಖರೇ, ಶಿಕ್ಷಕರೇ, ವಿದ್ಯಾರ್ಥಿಗಳೇ, ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ, ಮುಖ್ಯವಾಗಿ ಮುಂದಿನ ಭವಿಷ್ಯತ್ ರೂಪಿಸತಕ್ಕಂತಹ ಈ ವೇದಿಕೆಯಲ್ಲಿರತಕ್ಕಂತಹ ನನ್ನ ನಲ್ಮೆಯ ವಿದ್ಯಾರ್ಥಿಗಳೇ, ಇಂದು ನಾವು 78ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೆ ಈಗಾಗಲೇ ನಾವು ತ್ರಿವರ್ಣ ಧ್ವಜವನ್ನು ಕೂಡ ಹಾರಿದ್ವಿ, ಕೇಸರಿ ಬಿಳಿ ಹಸಿರು ತ್ರಿವರ್ಣ ಧ್ವಜವನ್ನು. ಆದರೆ ಇವತ್ತು ನಾವು ಕೇಸರಿ ಬಿಳಿ ಹಸಿರು ತ್ರಿವರ್ಣ ಧ್ವಜವನ್ನು ನಾವು ಬಹಳ ಸ್ವಾತಂತ್ರ್ಯವಾಗಿ ಹಬ್ಬದಿಂದ ಆಚರಿಸಿದ್ದೀವಿ ಅಂತಂದರೆ ನಮಗೆ ಸ್ವತಂತ್ರ ತಂದುಕೊಟ್ಟಂತಹ ಅನೇಕ ತ್ಯಾಗಿಗಳ ಬಲಿದಾಳಗಳ ಆ ಒಂದು ಪ್ರತೀಕವೇ, ಅದರ ಪ್ರತಿರೂಪವೇ ಇಂದು ನಾವು ಧ್ವಜಾರೋಹಣ ಮಾಡಿದಂತಹ ಆ ಒಂದು ತ್ರಿವರ್ಣ ಧ್ವಜ. ಆದರೆ ಇವತ್ತು ನಾವು ಬಹಳ ಸ್ವಾತಂತ್ರ್ಯವಾಗಿ ಬಣ್ಣವಾಗಿ ಒಂದು ಅದ್ಭುತ ವೇದಿಕೆಯ ಮೇಲೆ ಇವತ್ತು ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಆದರೆ ಒಂದು ನಾವು ನೋಡಿದಂಥ ಒಂದು ಸಂದರ್ಭದಲ್ಲಿ ಹೇಳಿದೆ ನಾನು, ಭಾರತದ ಉದ್ದಗಲಕ್ಕೂ ಕೂಡ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ನಮ್ಮನ್ನು ಪ್ರಶ್ನೆ ಹಾಕ್ಕೋಬೇಕಾಗುತ್ತೆ. ಕೆಲವು ಕಡೆ ನಾವು ಭದ್ರತೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ, ಸುತ್ತಲೂ ಕೂಡ ಒಂದು ಸೆಕ್ಯೂರಿಟಿ ಇಟ್ಕೊಂಡು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಲ್ಲಿಗೆ ನಾವು ಯೋಚನೆ ಮಾಡಬೇಕಾಗುತ್ತೆ, ನಮಗೆ ಸಂಪೂರ್ಣ ಸ್ವತಂತ್ರರಾಗಿದ್ದೀವ ಅಂತಕ್ಕಂಥದ್ದು. ಹಾಗಾಗಿ ಆ ರೀತಿ ನಾವು ನೋಡಿದಾಗ ಇನ್ನೂ ಕೂಡ ನಾವು ಪರಿಪೂರ್ಣ ಸ್ವಾತಂತ್ರ್ಯಕ್ಕೆ ನಾವು ಬಂದಿಲ್ಲ ಅಂತಕ್ಕಂಥದ್ದು. ಯಾಕೆ ಅಂತಂದ್ರೆ ಇವತ್ತು ನಾವು ವೈವಿಧ್ಯತೆಯಲ್ಲಿ ಏಕತೆ ಅಂತಕ್ಕಂಥ ನಾವು ಕಾಣ್ತೀವಿ, ಅದು ಎಲ್ಲೋ ಒಂದು ಕಡೆ ಪುಸ್ತಕಗಳಲ್ಲಿ ಮತ್ತೆ ನಾವು ಮಾತಾಡಬೇಕಾದ್ರೆ ವೇದಿಕೆಯಲ್ಲಿ ಮಾತ್ರ ಅದು ಸೀಮಿತ ಅನಿಸ್ತಾ ಇದೆ ಏನೋ ಅಂತೇಳಿ. ಯಾಕೆ ಅಂತಂದ್ರೆ ಇವತ್ತು ನಾವು ಬಂದೂಕು ಇಟ್ಕೊಂಡು ನಾವು ಇವತ್ತೇನು ಅಂತಂದ್ರೆ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಕಾಣ್ತಾ ಇದ್ದೀವ ಅಂತಕ್ಕಂಥದ್ದು ಇಲ್ಲ, ಕೊರತೆ ಇದೆ. ಇವತ್ತು ವೈವಿಧ್ಯತೆಯಲ್ಲಿ ಏಕತೆ ಅಂತಕ್ಕಂಥ ಕೊರತೆ ಇದೆ. ಯಾಕೆ ಅಂತಂದ್ರೆ ಇವತ್ತು ನಾವೆಲ್ಲ ಕೂಡ ಏನು ಹೇಳ್ತೀವಿ, ಬಹುಶಃ ನಾವು ಮಾತಾಡ್ತಕ್ಕಂಥ ಮಾತುಗಳೆಲ್ಲ ಕೂಡ ನಮ್ಮ ಭಾವನೆಗಳಾಗಬೇಕದು. ವೇದಿಕೆ ಮೇಲೆ ನಾವು ನಿಂತು ಮಾತಾಡಿ ವೇದಿಕೆ ಮೇಲಿಂದ ಇಳಿದು ಹೋದ್ಮೇಲೆ ನಾವು ಮರ್ತರೆ ಬಟ್ ಎಲ್ಲೋ ಒಂದು ಕಡೆ ಅದಕ್ಕೆ ಅರ್ಥ ಇಲ್ಲ. ಬಟ್ ನಾವೇನಿಲ್ಲ, ನಾವು ಭಾಷಣ ಮತ್ತೊಂದು ನಾವು ಹೇಳ್ತೀವಿ, ಅದು ಪ್ರತಿಯೊಬ್ಬರ ಭಾವನೆಗಳಾದಾಗ ಮಾತ್ರ ನಾವು ಪರಿಪೂರ್ಣರು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀವಿ. ಇಲ್ಲಿ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಇವತ್ತು ಪ್ರತಿ ವ್ಯಕ್ತಿಗೂ ಕೂಡ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎಂಬತಕ್ಕಂಥದ್ದು ಬಹಳ ಮುಖ್ಯ. 1789ರಲ್ಲಿ ಆ ಮುತ್ತಿನಂತಹ 3 ಪದಗಳೇನಿದೆ, ಸ್ವಾತಂತ್ರ್ಯ, ಸಮಾನತೆ ಅಂತಕ್ಕಂಥ ಪಡ್ಕೊಳ್ಳಿಕ್ಕೆ ಫ್ರಾನ್ಸಲ್ಲಿ ಮಹಾಕ್ರಾಂತಿನೇ ನಡೀತು. ಯಾಕೆ ಅಂತಂದ್ರೆ ಪ್ರತಿ ವ್ಯಕ್ತಿಗೂ ಕೂಡ ಬೇಕು ಸ್ವಾತಂತ್ರ್ಯ, ಪ್ರತಿ ವ್ಯಕ್ತಿಗೂ ಬೇಕು ಸಮಾನತೆ, ಮತ್ತೆ ಪ್ರತಿ ವ್ಯಕ್ತಿಗೂ ಬೇಕು ಭ್ರಾತೃತ್ವ ಅಥವಾ ಒಂದು ರೀತಿ ಸೋದರತ್ವ ಎಂಬತಕ್ಕಂಥದ್ದು. ಇವೆಲ್ಲ ನಾವು ನೋಡಿದಾಗ ಇವತ್ತು ನಮ್ಮಲ್ಲಿ ಅವುಗಳನ್ನು ನಾವು ಪಡ್ಕೋಬೇಕಾಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ನಾವೊಂದು ವೇದಿಕೆ ಮೇಲೆ ನಾವು ನಿಂತಾಗ ನಾವು ಮಾತಾಡ್ತೀವಿ, ನಾವು ಸ್ವಾತಂತ್ರ್ಯ ಅಂತೇಳಿ ಮತ್ತೆ ಸಮಾನತೆ ಅಂತೇಳಿ ಭ್ರಾತೃತ್ವ ಅಂತೇಳಿ ನಾನು ಹೇಳಿದೆ. ವೈವಿಧ್ಯತೆಯಲ್ಲಿ ಇವತ್ತು ಐಕ್ಯತೆ ಅಂತ ಹೇಳ್ಬಿಟ್ಟು ನಾವು ಮಾತಾಡ್ತೀವಿ ಅಷ್ಟೇ. ಆದರೆ ಇವತ್ತು ನಮ್ಮಲ್ಲಿ ಐಕ್ಯತೆಯ ಕೊರತೆ ಇನ್ನೂ ಕೂಡ ನಮ್ಮಲ್ಲಿದೆ. ಈ ಐಕ್ಯತೆ ಕೊರತೆಯಿಂದ ನಾವು ಹೊರಗೆ ಬಂದಾಗ ನಿಜವಾಗಲೂ ಕೂಡ ಭಾರತ ಮಾತೆ ಸಂಪೂರ್ಣ ಬಂಧನ ಮುಕ್ತಳು, ವಿಮುಕ್ತಳು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಪರಕೀಯರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಏನು ಸಾಹೇಬರು ನಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ತಹಸೀಲ್ದಾರ್ ಸಾಹೇಬರು ಹೇಳಿದ್ರು, ತಹಸೀಲ್ದಾರ್ ಸಾಹೇಬರು ಹೇಳಿದಂತ ಒಂದು ಮಾತಲ್ಲಿ ನಾವು ಕಂಡು ಏನು ಅಂತಂದ್ರೆ ಪರಕೀಯರು ನಮ್ಮನ್ನು ಬಿಟ್ಟು ಹೋದ್ರು ಯಾವಾಗ 1947 ಆಗಸ್ಟ್ 15. ಬಟ್ ಅವರು ಬಿಟ್ಟು ಹೋಗಿದ್ದಾರೆ. ಆದರೆ ಇವತ್ತೇನು ಅಂತಂದ್ರೆ ಇವತ್ತು ನಮ್ಮಲ್ಲೇನೆ ಇಲ್ಲಿ ಈ ತಾಯಿ ಏನು ಭಾರತ ಮಾತೆ ಏನಿದೆ, ಆ ಒಂದು ಭಾರತ ಮಾತೆಗೆ ಎಲ್ಲೋ ಒಂದು ಕಡೆ ನಾವೇ ಇವತ್ತು ಕುತ್ತನ್ನು ತರ್ತಾ ಇದ್ದೀವಿ. ಒಂದು ಹೇಳಬೇಕು ಅಂತಂದ್ರೆ ಇವತ್ತು ಭಾರತದ ಮೇಲೆ ಹದ್ದಿನ ಕಣ್ಣಿದೆ. ಇದು ಕೇವಲ ಇವತ್ತೆಲ್ಲ, ಇವತ್ತು ನಾವು ಚರಿತ್ರೆಯ ಪುಟಗಳನ್ನು ತೆಗೆದು ನೋಡುವಂತ ಒಂದು ಸಂದರ್ಭದಲ್ಲಿ ಅನಾದಿ ಕಾಲದಿಂದಲೂ ಕೂಡ ಭಾರತದ ಮೇಲೆ ಜಗತ್ತಿನ ಒಂದು ಕಣ್ಣು, ಅದೇನು ಹೇಳ್ತಾರೆ ಹೋರಿ ಕಣ್ಣು, ಈ ಮಾರಿಕಣ್ಣು ಹೋರಿ ಮ್ಯಾಗೆ ಅಂತ ನಾವೇನು ಹೇಳ್ತೀವಿ, ಆ ರೀತಿ ಭಾರತದ ಮೇಲೆ ಇಡೀ ಜಗತ್ತಿನ ಕಣ್ಣು ಇವತ್ತು ಕೂಡ ಇದೆ. ಅದು ಹೊಂಚೆ ಆಗ್ತಾ ಇದೆ ಕಬಳಿಸ್ಲಿಕ್ಕೆ. ನಾವಿವತ್ತು ಎಚ್ಚೆತ್ಕೋಬೇಕು. ನಾವು ಪ್ರತಿಯೊಬ್ಬ ಭಾರತೀಯ ಕೂಡ ಈ ಹಿಂದೆ ನಾವು ಹೇಳಿದ್ವಿ, ಏನು ಭಾರತೀಯರೇ ಭಾರತವನ್ನು ಬಿಟ್ಟು ಬ್ರಿಟಿಷರೇ ತೊಲಗಿ ಅಂತೇಳಿ 1947 ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಭಾರತ ಬಿಟ್ಟು ತೊಲಗಿ, ಚಲೇ ಜಾವು ಚಳವಳಿ ಅಂತ ಹೇಳ್ಬಿಟ್ಟೆಲ್ಲ ಕೂಡ ನಾವು ಮಾಡಿದ್ವಿ. ಆದರೆ ಆವತ್ತು ಆ ಚಳವಳಿಯಿಂದ ಬ್ರಿಟಿಷರ್ ನಮ್ಮನ್ನು ಬಿಟ್ಟು ಹೋದ್ರು. ಆದರೆ ಇವತ್ತು ಪ್ರತಿಯೊಬ್ಬರ ಜವಾಬ್ದಾರಿ, ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಒಂದು ಜವಾಬ್ದಾರಿ
ನಾವು ಭಾರತೀಯರು ನಮ್ಮ ಭಾರತವನ್ನು ನಾವು ಕಾಪಾಡ್ಕೋಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿ ನಮ್ಮಗಳದು. ಹಂಗಾಗಿ ಇದು ಪ್ರತಿಯೊಬ್ಬರ ಘೋಷಣೆ ಆಗಬೇಕು. ಭಾರತ ನಮ್ಮದು, ಅದನ್ನು ಕಾಪಾಡಿಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಘೋಷಣೆ ಆಗಬೇಕು. ಅದು ಪ್ರತಿಯೊಬ್ಬರ ಘೋಷಣೆ ಆಗಬೇಕು ಅಂತಂದ್ರೆ ಮತ್ತೆ ನಾನು ಹೇಳಿದ್ನಲ್ಲ, ಸ್ವಾತಂತ್ರ್ಯದಿಂದ, ಸಮಾನತೆಯಿಂದ ಮತ್ತು ಭ್ರಾತೃತ್ವದಿಂದ ಇರಬೇಕು ಅಂತಂದ್ರೆ ನಾವೇನು ಅಂತಂದ್ರೆ ಎಲ್ಲರ ಭಾವನೆ ಕೂಡ ಒಂದೇ ಆಗಿರಬೇಕು. ಇಲ್ಲಿ ಭಾವನೆಗಳು ಎಂಬತಕ್ಕಂಥವೇನು ಅಂತಂದ್ರೆ ಭಿನ್ನತೆಯಿಂದ ಕೂಡಿರಬಾರ್ದು. ಯಾಕೆ ಅಂತಂದ್ರೆ ಇವತ್ತು ನಾವು ಸ್ವಾತಂತ್ರ್ಯ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ ಬಹಳ ಖುಷಿಯಾಗಿ. ಆದ್ರೆ ನಾವು ಮಾಧ್ಯಮಗಳಲ್ಲಿ ನೋಡಿದಂತ ಒಂದು ಸಂದರ್ಭದಲ್ಲಿ ಮತ್ತೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ನೋಡಿದಂತ ಒಂದು ಸಂದರ್ಭದಲ್ಲಿ ನಿಜವಾಗಲೂ ಕೂಡ ಇವತ್ತು ನಡೀತಾ ಇರತಕ್ಕಂತ ಒಂದು ಅನ್ಯಾಯಗಳು, ಅಕ್ರಮಗಳು ಮತ್ತು ಶೋಷಣೆಗಳು ಅಂತ ನಾವು ನೋಡಿದಾಗ ನಾವು ನಿಜವಾಗಲೂ ಇವತ್ತೇನು ಅಂತಂದ್ರೆ ಆಧುನಿಕ ಜಗತ್ತು ಸ್ವತಂತ್ರ ಭಾರತದಲ್ಲಿ ನಾವು ಇದೀವ ಅಂತ ಹೇಳ್ಬಿಟ್ಟು ನಮ್ಗೆ ನಾವೇ ಪ್ರಶ್ನೆ ಹಾಕೋಬೇಕಾಗುತ್ತೆ. ಆದ್ರೆ ಅದರಿಂದ ನಾವು ಹೊರಗೆ ಬರಬೇಕು. ಇಲ್ಲಿ ಪ್ರತಿಯೊಬ್ಬ ಭಾರತೀಯ ಕೂಡ ಏನು ಅಂತಂದ್ರೆ ಸ್ವತಂತ್ರವಾಗಿ ಮತ್ತೆ ಸ್ವೇಚ್ಛೆ, ಸಮಾನತೆಯಿಂದ ಮತ್ತೆ ಭ್ರಾತೃತ್ವದಿಂದ ಅವನು ಜೀವನ ನಡೆಸಬೇಕು ಅಂತಂದ್ರೆ ಅದು ಎಲ್ಲರ ಭಾವನೆಗಳು ಕೂಡ ಒಂದೇ ಆಗಿರಬೇಕು. ಅದು ಬಿಟ್ಟು ಇವತ್ತೇನು ಅಂತಂದ್ರೆ ವೈವಿಧ್ಯತೆಯಲ್ಲಿ ಏಕತೆ, ಹೌದು ನಿಜಾನೇ. ಇವತ್ತು ಭಾರತ ಒಂದ್ ರೀತಿ ಶಾಂತಿಯ ತೋಟ ಅಂತ ಹೇಳ್ತೀವಿ ನಾವು. ಏನು ನಮ್ಮ ಕವಿಗಳು ಇವತ್ತು ಭಾರತವನ್ನು ಶಾಂತಿಯ ತೋಟ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಭಾರತ ಶಾಂತಿಯ ತೋಟ ಆಗಿರೋದ್ರಿಂದಾನೇ ಇದೇನು ಅಂತಂದ್ರೆ ವಿದೇಶಿಯರಿಗೆ ಒಂದು ರೀತಿ ಇದು ಒಂದು ಶಾಂತಿಯ ಒಂದು ಭದ್ರತೆಯ ನೆಲೆ ಆಗ್ತಾ ಇದೆ. ಆ ನೆಲೆ ನಮಗಾಗಿಬೇಕು ಅಂತಂದ್ರೆ ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಕೂಡ. ಈಗ ನಾವು ಎಚ್ಚೆತ್ಕೋಬೇಕು. ಏನು ಅಂತಂದ್ರೆ ಇಲ್ಲಿ ಎಲ್ಲಿ ಅನ್ಯಾಯ, ಎಲ್ಲಿ ಒಂದು ರೀತಿ ಅಸಮಾನತೆ, ಎಲ್ಲಿ ಒಂದು ರೀತಿ ಸ್ವಾತಂತ್ರ್ಯಕ್ಕೆ ಧಕ್ಕೆನೋ ಅಲ್ಲಿ ಪ್ರತಿಯೊಬ್ಬರು ಕೂಡ ಖಂಡಿಸ್ತಕ್ಕಂಥವ್ರಾಗಬೇಕು. ಆವಾಗ್ಲೇನೆ ಭಾರತ ಮಾತೆ ಕೂಡ ಏನು ಅಂತಂದ್ರೆ ಸ್ವತಂತ್ರವಾಗಿ ಇವತ್ತು ನಾವು ಭಾರತ ಮಾತೆಗೆ ನಾವು ಜೈ ಅಂತ ಏನ್ ಹೇಳ್ತೀವಿ, ಜೈ ಹಿಂದ್ ಅಂತ ನಾವೇನ್ ಹೇಳ್ತೀವಿ, ಆ ಪ್ರತಿಯೊಂದಕ್ಕೂ ಕೂಡ ಅರ್ಥ ಎಂಬತಕ್ಕಂತಿರುತ್ತೆ. ಹಂಗಾಗಿ ನೋಡಿ, ಈಗ ವಿಶೇಷವಾಗಿ ಆವಾಗಿಂದ ನಮ್ಮ ಸರ್ ಅವ್ರು ಹೇಳ್ತಾ ಇದ್ರೆ ಮಕ್ಕಳೆಲ್ಲ ಕೂತ್ಕೊಳ್ಳಿ, ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ ಅಂತೇಳಿ. ಯಾರು ಕೂಡ ಕೂತ್ಕೊಳ್ತಾ ಇಲ್ಲ, ಅವ್ರವ್ರ ಪಾಡಿಗೆ ಅವ್ರು ತಿರುಗಾಡ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ನೋಡಿ, ಇದು ಎಲ್ಲ ಒಂದು ಕಡೆ ನಾವು ಮಾಡ್ತಕ್ಕಂಥ ಇಂತಹ ಒಂದು ಕಾರ್ಯಕ್ರಮಗಳೇನಿದೆ, ಈ ಕಾರ್ಯಕ್ರಮಗಳಿಗೆ ನಿಮಗೆ ಸಾಕಷ್ಟು ಒಲವಿಲ್ಲ ಅಂತಕ್ಕಂಥದ್ದು ವಿದ್ಯಾರ್ಥಿಗಳು ದಯವಿಟ್ಟು ಟೀಚರ್ಸ್ ನೋಡಿ ಯಾರಿದ್ದೀರಾ ಸ್ಕೂಲ್ಸ್ ಮಕ್ಕಳು ಒಂಚೂರು ಕೂರಿಸ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಕಾರ್ಯಕ್ರಮ. ನೋಡಿ, ಇದು ಇವತ್ತು ನಾನು ಮತ್ತೆ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ವಿಶೇಷವಾಗಿ ಇವತ್ತಿನ ಯುವ ಜನತೆ ಎಂಬತಕ್ಕಂಥದ್ದು. ಈ ಯುವಜನತೆ ಏನಿದ್ದಾರೆ, ಯೂತ್ಸ್ ಅಂತ ನಾವೇನ್ ಹೇಳ್ತೀವಿ, ಅವ್ರದ್ದು ಜವಾಬ್ದಾರಿ ಹೆಚ್ಚಿದೆ. ಯಾಕೆ ಅಂತಂದ್ರೆ ಭವಿಷ್ಯತ್ ಅಂತಕ್ಕಂಥದ್ದೇನಿದೆ ಅವ್ರ ಕೈಯಲ್ಲಿದೆ. ಆ ಒಂದು ಯುವ ಜನತೆ ಪ್ರತಿ ಹೆಜ್ಜೆ ಕೂಡ ಅವರು ಬಹಳ ಜವಾಬ್ದಾರಿಯಿಂದ ಹಾಕ್ಬೇಕು. ಅವರು ಬಹಳ ಜವಾಬ್ದಾರಿಯಿಂದ ಹೆಜ್ಜೆಯನ್ನು ಯಾವಾಗ ಇಡ್ತಾರೋ ಆವಾಗಲೇ ಏನು ಅಂತಂದ್ರೆ ನಮ್ಮ ದೇಶ ಅಂತಕ್ಕಂಥದ್ದೇನಿದೆ, ನಮ್ಮ ದೇಶ ಬಹಳ ಸ್ವತಂತ್ರವಾಗಿ, ಸಮೃದ್ಧವಾಗಿ, ಮತ್ತೆ ಒಂದು ರೀತಿ ಶತ್ರುಗಳ ಒಂದು ಇದೇನಿದೆ ಆ ಒಂದು ಶತ್ರುಗಳಿಗೂ ಕೂಡ ಅವಾಗ ಏನು ಅಂತಂದ್ರೆ ಒಂದು ರೀತಿ ನಡುಕ ಎಂಬತಕ್ಕಂಥದ್ದು ಬರುತ್ತೆ. ಯಾಕೆ ಅಂತಂದ್ರೆ ಇವತ್ತು ಎಲ್ಲ ಶಕ್ತಿಗಳಿಗಿನ್ನ ಮಿಗಿಲಾದಂತ ಒಂದು ಶಕ್ತಿ ಏನಿದೆ ಯುವ ಶಕ್ತಿ ಎಂಬತಕ್ಕಂಥ. ಹಾಗಾಗಿ ಆ ಯುವ ಶಕ್ತಿಗೆನೆ ಹೆಚ್ಚಿನ ಒಂದು ಜವಾಬ್ದಾರಿ ಎಂಬತಕ್ಕಂಥದ್ದು ಅವ್ರು ಎಚ್ಚೆತ್ಕೋಬೇಕು. ಯಾಕೆ ಅಂತಂದ್ರೆ ನಮ್ಮ ದೇಶ ಏನಿದೆ ಆ ಒಂದು ದೇಶಕ್ಕೆ ಆಧಾರ ಸ್ತಂಭಗಳೇನೆ ಯುವ ಜನತೆ ಎಂಬತಕ್ಕಂಥವ್ರು. ಹಾಗಾಗಿ ಪ್ರತಿ ಹೆಜ್ಜೆ ಕೂಡ ಈ ಯುವ ಶಕ್ತಿ ಅಥವಾ ಯುವ ಪೀಳಿಗೆ ಏನಿದೆ ಪ್ರತಿ ಹೆಜ್ಜೆ ಕೂಡ ಬಹಳ ಜವಾಬ್ದಾರಿಯಿಂದ ಹೆಜ್ಜೆ ಇಡಬೇಕು ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ನಾನು ಅವರಿಗೆ ಈ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಈ ಒಂದು ಮುಖ್ಯ ಭಾಷಣ ಅಂತ ಹೇಳ್ಬಿಟ್ಟು ಹೇಳಿ ಅವಕಾಶ ಕೊಟ್ಟಂತ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ಸನ್ಮಾನ್ಯ ಶ್ರೀ ಶಾಸಕರಿಗೆ ಮತ್ತೆ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ, ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರ ವರ್ಗದವರಿಗೆ ಮತ್ತೆ ಶಿಕ್ಷಕರಿಗೆ, ವಿದ್ಯಾರ್ಥಿನಿಗೆ, ಪೂರ್ವ ಪ್ರಮುಖರಿಗೆ ಎಲ್ಲರೂ ಕೂಡ ವಂದಿಸ್ತಾ ಅತ್ಯುತ್ತಮವಾಗಿ ಪಿಯಾನೋ ಮೂಲಕ ರಾಷ್ಟ್ರಗೀತೆಯನ್ನ ಬಾರಿಸಿದಂತಹ ಆಫೀಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ
ಬಂದ ವಿಷಯ ಕಪ್ಪ ಕೇಳುವುದಕ್ಕೆ ಏನು? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಮಗಾನಿ ನಡುಗೆ ಸಾಯಬೇಡ, ಕುಳಿತುಕೋ. ಇನ್ಸಲ್ಟ್ ರಾಣಿ ಸಾಹೇಬ, ನೀವು ಕಂಪನಿ ಕತ್ತಲೆ ಬೀಳುತ್ತಿದ್ದೀರಾ. ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಿನಲ್ಲಿ ನಿಲ್ಲಲು ಜಾಗದ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು. ಚನ್ನಮ್ಮ, ನೀವು ಸಿರಿಮಂತಿನ ಮೇಲೆ ಕುಳಿತು ಬೆಂಕಿ ಹಿಡಿದು ಆಟಾಡುತ್ತಿದ್ದೀರಿ. ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. I will sing. అదిగదిగో ఆకాశం హళ్ళున తెల్లారి వస్తున్నాడదిగో మన అగ్గి పిడుగు అల్లూరి. सबको सम्मति दे. अंग्रेज सरकार ये जिल्लत बर्दाश्त नहीं कर सकी. उसने चंपानेर से छावनी हटाने के फैसले पर मोहर लगा दी. ಸನ್ಮಾನ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತಹ ಜನಮೆಚ್ಚಿದ ನಾಯಕ ಮತ್ತೆ ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ ಮುಳಬಾಗಿಲು ತಾಲೂಕಿನ ದಂಡಾಧಿಕಾರಿಗಳು ಕರಡೂರು ವೆಂಕಟೇಶಪ್ಪನವರು ಎಲ್ಲೇ ಇರಲಿ ಆದಷ್ಟು ಬೇಗ ವೇದಿಕೆಗೆ ಬರಬೇಕಂತ ಮನವಿಯನ್ನು ಬರ್ತಾ ಇದ್ದಾರೆ. ಮುಂದಿನ ಒಂದು ತಯಾರಿ ಚೇತನ್ ವಿದ್ಯಾ ನಿಕೇತನ್ ಮತ್ತು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ನೂಗಲಬಂಡೆ, ಅದಾದ ನಂತರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಾಂಗ್ಲಾ ಮತ್ತು ಶ್ರೀ ವಿದ್ಯಾ ಸಂಸ್ಥೆಯವರು ತಯಾರಿಯನ್ನು ಮಾಡ್ಕೋಬೇಕು. ಮೊಬೈಲ್ ನೀಡುವ ಸಂದರ್ಭದಲ್ಲಿ ಫ್ಲೈಟ್ ಮೋಡಲ್ಲಿ ಹಾಕಿ ನೀಡಬೇಕು.
ಮಾಧ್ಯಮ ಮಿತ್ರರಿಗೂ, ತಾಲೂಕಿನ ವಿವಿಧ ಎಲ್ಲ ನಾಯಕರಿಗೂ, ಎಲ್ಲ ಇಲಾಖೆಗಳಿಗೂ ಶಾಸಕರ ಕಡೆಯಿಂದ ನಮಸ್ಕರಿಸುತ್ತಾ, ಇವತ್ತು 54,000 ಜನ ಮಕ್ಕಳಿಗೆ ನಾವೆಲ್ಲ ಸಮಾನತರು, ಸರ್ವ ಜನಾಂಗೀಯ ಶಾಂತಿ ತೋಟ, ನಾವೆಲ್ಲ ಸಮಾನರು, ಎಲ್ಲ ಮಕ್ಕಳು ಒಂದೇ ಸ್ವೀಟ್ ತಿನ್ಬೇಕಂತ ಎಲ್ಲ ನನ್ನ ತಾಲೂಕು ಇಲಾಖೆವಾರು ಇವತ್ತು ಲಡ್ಡು ಮಾಡಿ ಮುಖಾಂತರ ಹಂಚೋ ಮುಖಾಂತರವಾಗಿ ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲ ಮಕ್ಕಳಿಗೂ ಲಡ್ಡು ಹಂಚೋ ಮುಖಾಂತರವಾಗಿ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೀವಿ. ಹಾಗೂ ಕೆಲವು ನಾಯಕರನ್ನ ಕರೆದುಬಿಟ್ಟು ಇಲ್ಲಿ ಸನ್ಮಾನ ಮಾಡಿ ಕಳಿಸೋದು ಸ್ವತಂತ್ರ ದಿನಾಚರಣೆ ಅಲ್ಲ. ಇವತ್ತು ವಿವಿಧ ಇಲಾಖೆಗಳಲ್ಲಿ ಬಡಪಾಯಿಗಳಾಗಿ ಗುರುತಿಸಿರ್ತಕ್ಕಂಥ ಇಲಾಖೆವಾರು ಎಲ್ಲ ಇಲಾಖೆಯಲ್ಲಿ ಕರೆದು ಆ ಕೆಲಸ ಮಾಡ್ತಕ್ಕಂಥ ಬಡಪಾಯಿಗಳ ಕರೆದು ಇವತ್ತು ಸನ್ಮಾನ ಮಾಡೋ ಮುಖಾಂತರವಾಗಿ ನಮ್ಮ ಕೀರ್ತಿ ತಂದ ಮುಳಬಾಗಿಲು ತಾಲೂಕಿಗೆ 5 ಜನ IAS ಅಧಿಕಾರಿ ಆಗಿರ್ಬೋದು, ರೈತ ಆಗಿರ್ಬೋದು, ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೋದು, ಇವತ್ತು ಒಳ್ಳೆ ಇಲಾಖೆ ಆಗಿರ್ಬೋದು, 5-6 ಜನನ್ನ ಇಲಾಖೆ ಮುಖಾಂತರ ಗುರುತಿಸುವ ಮುಖಾಂತರವಾಗಿ, ಹಾಗೂ ನಮ್ಮಲ್ಲಿ ಇವರು ಕೂಡ ಸಮಾನರು, ಇವನ್ನ ಗುರುತಿಸ್ಬೇಕನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಒಂದು ವಿಶಿಷ್ಟವಾಗಿ ಅಂಗವಿಕಲರಿಗೆ ಬೈಕ್ ಕೊಡೋ ಮುಖಾಂತರವಾಗಿ, ಹಾಗೂ 5 ಜನ ಟಾಪ್ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡೋ ಮುಖಾಂತರವಾಗಿ ಇವತ್ತು ವಿಜೃಂಭಣೆಯ ಇವತ್ತು ಸ್ವತಂತ್ರ ಕೊಡ್ತಕ್ಕಂಥ ಇವತ್ತು ಹೋರಾಟಗಾರನ ನೆನೆಸ್ಕೊಳ್ಳುತ್ತಾ ಇವತ್ತೇನು ಸ್ವತಂತ್ರ ದಿನಾಚರಣೆಯನ್ನ 101 ಅಡಿ ಮುಖಾಂತರವಾಗಿ ದೊಡ್ಡ ಮಟ್ಟದಲ್ಲಿ ಇವತ್ತು ಆಚರಣೆಗೆ ಕಾರಣಗಾರ್ತಕ್ಕಂಥ ಎಲ್ಲ ನನ್ನ ಇಲಾಖೆಗೆ ಮತ್ತೊಮ್ಮೆ ನನ್ನ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದರೂ ಕೂಡ ನಮ್ಮ ದೇಶದ ನಿಜವಾದ ಸ್ವತಂತ್ರ ಬಂದಿದ್ದು ಸಂವಿಧಾನ ಸರ್ಕಾರಕ್ಕೆ ಬಂದಿದ್ದು 1950ರಲ್ಲಿ. ಆದರೂ ಆ ದಿನವನ್ನ ಇವತ್ತು ನೆನೆಸ್ಕೊಂಡು ಇವತ್ತು ಮಹಾತ್ಮ ಗಾಂಧಿ ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಇವನ್ನೆಲ್ಲ ನೆನೆಸ್ಕೊಳ್ತಕ್ಕಂಥ ದಿನ ಇವತ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದ್ರೆ ಏನು ಸ್ವತಂತ್ರ ಹೋರಾಟದಲ್ಲಿ ನಮ್ಮ ತಾಲೂಕಿನ ಅನೇಕ ಮಾನ್ಯರು ಇವತ್ತು ಮಹಾತ್ಮ ಗಾಂಧಿ ತರ ನಮ್ಮನ್ನು ಕೂಡ ಅನೇಕ ಮಾನ್ಯರು ಇವತ್ತು ನಮ್ಮ ಹೋರಾಟಕ್ಕೆ ಇವತ್ತು ಬೆಂಬಲ ಕೊಟ್ಟಿರ್ತಕ್ಕಂಥ ಸನ್ಮಾನ ಶ್ರೀ ಎಂ.ಎ. ಕೃಷ್ಣಪ್ಪನವರು ಸ್ವತಂತ್ರಕ್ಕೋಸ್ಕರ ಹೋರಾಟಿ, ಅವ್ರು ನೆನೆಸ್ಕೊಳ್ತಕ್ಕಂಥ ದಿನ ಇವತ್ತು. ಸೊ ನಮ್ಮ ಯಮುನಿ ನಾಗಪ್ಪನವರು, ಡಾಕ್ಟರ್ ಕೊಕ್ಕಡ್ ನಾರಾಯಣರಾವ್ ಅವರು, ಅವನಿ ವಜ್ರಪ್ಪನವರು, ಬಲ್ಲ ನಮ್ಮ ಪುಟ್ಟಣ್ಣನವರು, ಬಲ್ಲ ಅಚ್ಚಪ್ಪನವರು, ಪುಣ್ಣಳ್ಳಿ ಚಿನ್ನಪ್ಪನವರು, ಅಂಬಿಕಲ್ ವೆಂಕಟಸ್ವಾಮಿ ಅವರು, ಇವರು ಕೂಡ ವಿಧುಲೇಶ್ಪುರ ಸತ್ಯಾಗ್ರಹ ಚಳುವಳಿಯಲ್ಲಿ ನಮ್ಮ ತಾಲೂಕಿನಿಂದ ಹೋರಾಡಿ ಸ್ವತಂತ್ರಗೋಸ್ಕರ ಹೋರಾಡ್ತಕ್ಕಂಥ ಮಾನ್ಯರು, ಅಂದವನ್ನು ನೆನೆಸ್ಕೊಳ್ತಕ್ಕಂಥ ನಮ್ಮ ತಾಲೂಕಿನ ದಿವಸ ಇವತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಬಹುಶಃ ನಾವೆಲ್ಲ ಹೇಳ್ತಾ ಇರ್ತೀವಿ ನಿಜವಾದ ಸ್ವಾತಂತ್ರ್ಯ ಅಂತ, ಆದರೆ ಇವತ್ತಿನ ದಿವಸ ಸ್ವಾತಂತ್ರ್ಯ ಹೋಗಿ ಬೇರೆ ನೆನೆಸ್ಕೊಳ್ತಕ್ಕಂಥದ್ದು. ಆದ್ರೆ ನಾನು ಒಪ್ಕೊಂತೀನಿ ಸ್ವಾತಂತ್ರ್ಯ ದಿನ ಒಪ್ಕೊಂತೀನಿ. ಆದರೆ ಇನ್ನೂ ನಿಜವಾದ ಸ್ವಾತಂತ್ರ್ಯ ಬರಬೇಕಾದ್ರೆ ಹೆಣ್ಮಕ್ಳು ಇವತ್ತು ಬೀದಿಗಳಲ್ಲಿ ಇವತ್ತು ಆರಾಮಾಗಿ ಯಾವತ್ತು ಓಡಾಡ್ತಾರೆ, ನಿರ್ಭಯದಿಂದ ಯಾವತ್ತು ಹೋರಾಡ್ತಾರೆ, ಅವತ್ತೇ ನಮಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳ್ಬೋದು. ಆದರೆ ನಿನ್ನೆ ಒಂದು ನಡೆದ ಘಟನೆ ಮುಳಬಾಗಿಲು ತಾಲೂಕಲ್ಲಿ ನಾವೆಲ್ಲ ಬೆಚ್ಚಿ ಬೀಳತಕ್ಕಂಥ ಘಟನೆಗಳು. ಇವತ್ತು ಚಿಕ್ಕ ಮಕ್ಕಳ ಕೈಯಲ್ಲಿ ಗಾಂಜಾ ವಶ ಆಗ್ತಾ ಇದೆ, ಡ್ರಗ್ಸ್ ವಶ ಆಗ್ತಾ ಇದೆ, ಕೊಲೆಗೆ ಹೋಗ್ತಾ ಇದ್ದಾರೆ, ಸುಪಾರಿಗೆ ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದ ಒಂದು ಭದ್ರತೆ ಏನಾದರೂ ಇನ್ನೂ ಎಚ್ಚೆತ್ಕೊಳ್ಳಿ ಅಂದ್ರೆ ಇವತ್ತು ಬಾಂಗ್ಲಾದೇಶಕ್ಕೆ ಬಂದದ ಗತಿ ನಮ್ಮ ದೇಶಕ್ಕೆ ಬರ್ತಕ್ಕಂಥ ದಿನ ತುಂಬಾ ದಿವಸ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಬೇಕು. ಚಿಕ್ಕ ಮಕ್ಕಳ ಕೈಯಲ್ಲಿ ಮಾದಕ ವಸ್ತು ಸಪ್ಲೈ ಆಗ್ತಾ ಇದೆ. ಇವತ್ತು ಸ್ವತಂತ್ರ ದಿವಸ ಯಾಕೆ ಮಾತಾಡ್ತಿದ್ರಂತೆ, ನಿಜವಾಗ್ಲೂ ಸ್ವತಂತ್ರ ಬರಬೇಕಂದ್ರೆ ದೇಶದ ಭದ್ರತೆಯನ್ನು ನಾವು ಇನ್ನೂ ಹೆಚ್ಚಾಗಿ ಕಾಪಾಡ್ಕೊಬೇಕು, ಇನ್ನೂ ಹೆಚ್ಚಿನ ರೀತಿ ನಾವು ಸಹಕರಿಸಬೇಕಾಗುತ್ತೆ. ಬಟ್ ನಾವೆಲ್ಲ ಮನುಷ್ಯರಾಗಿ ನಾವೆಲ್ಲ ಬಾಳ್ತಾ ಇದ್ದೀವಿ, ಸಹಬಾಳ್ವೆಯಿಂದ ಬಾಳ್ತಾ ಇದ್ವಿ, ಸಮಾನತೆ ಬಾಳ್ತಾ ಇದ್ವಿ. ಆದರೆ ನಿಜವಾದ ಸ್ವಾತಂತ್ರ್ಯ ಬರಬೇಕಾದ್ರೆ ಇವತ್ತು ನಾನು ಕೀಳು, ನೀನು ಮೇಳು, ನೀನು ದಲಿತ, ನಾನು ಒಕ್ಕಲಿಗನ, ಆ ನಿಜವಾದ ಪದಗಳು ಇವತ್ತು ಹೋಗುತ್ತೆ. ಅವತ್ತು ನಿಜವಾದ ಒಂದು ದೇಶಕ್ಕೆ ಸ್ವತಂತ್ರ ಬಂದಿದೆ ಅನ್ನೋ ಅರ್ಥ ಅಂತ ಹೇಳ್ಬೋದು. ಹೆಣ್ಮಕ್ಳು ನಿರ್ಭಯದಿಂದ ಇವತ್ತು ಹೋರಾಡ್ತಾರೆ. ತುಂಬ ನೋವಾಯ್ತು. ನನಗೆ ಒಬ್ಬ ಶಿಕ್ಷಕಿ ಮಕ್ಕಳು 16, 17, 18 ಜನ ವಯಸ್ಸಿನ ಮಕ್ಕಳು ಬಂದು ಇವತ್ತು ಶಿಕ್ಷಣ ಕೊಲೆ ಮಾಡಿ ಹೋಗ್ತಾ ಇದ್ರೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ನಡೆಗೆ ಕಡೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದೆ ಸಮಾಜ ಅಂತ ಪ್ರಶ್ನೆ ಮಾಡ್ತಕ್ಕಂಥ ದಿವಸ. ಬರ್ತಾ ಈ ರಾಜಕೀಯ ದೊಂಬರಾಟ, ರಾಜಕೀಯ ಒಂದು ವಿಷದೂಟ ಇವತ್ತು ಬಿತ್ತನೆಯಾಗಿ ಇಡೀ ಸಮಾಜ ಕೆಡ್ತಾ ಇದೆ. ಇವತ್ತೆಲ್ಲ ಹೋಗ್ಬೇಕಾದ್ರೆ ಇವತ್ತು ರಾಜಕೀಯದಲ್ಲಿ ರಾಜಕೀಯ ವ್ಯಕ್ತಿಗಳು, ಶಾಸಕರುಗಳು, ಸಂಸದರು ಅವರಲ್ಲಿ ಸಮಾನತೆ ಬರಬೇಕಂತ ಈ ಒಂದು ವೇದಿಕೆ ನಂಗೆ ಕೇಳ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೆ ಸ್ನೇಹಿತರೆ. ನನ್ನ ಒಂದು ಆಸೆ, ನನ್ನ ಒಂದು ಕನಸು ಇಡೀ ಇಲಾಖೆಗಳಲ್ಲಿ ಉತ್ತಮ ಇಲಾಖೆಗಳಾಗಿ ಪರಿವರ್ತನೆ ಆಗಬೇಕು. ಇವತ್ತು ಜನಸಾಮಾನ್ಯ ಇಲಾಖೆಗಳೇ ನಮ್ಮ ನಂಬ್ಕೊಂಡ್ಬರ್ತಾರೆ. ಏನಕ್ಕೆ ಇಲ್ಲಿ ನ್ಯಾಯ ಸಿಗುತ್ತೆ ಅಂದ್ಬಿಟ್ಟು. ನಾವು ರಕ್ಷಕರೇ ಭಕ್ಷಕರಾದಾಗ ಸಮಾನತೆ ಎಲ್ಲಿ ಬರ್ತದೆ, ಸ್ವಾತಂತ್ರ್ಯ ಎಲ್ಲಿ ಬರ್ತದೆ ಅನ್ನೋದು ನೋವಿಂದ ಹೇಳ್ತಕ್ಕಂಥ ಪ್ರಶ್ನೆ ಇವತ್ತು ಉದ್ಭವ ಆಗ್ತಾ ಇದೆ. ಯಾಕೆ ಹೇಳಿ, ಎಲ್ಲ ಇಲಾಖೆಗೂ ಜನಸಾಮಾನ್ಯ ಏನಂತ ಬರ್ತಾರೆ, ನ್ಯಾಯಕ್ಕೋಸ್ಕರ ಬರ್ತಾರೆ, ನ್ಯಾಯ ಸಿಗುತ್ತೆ ಅಂತ ಬರ್ತಾರೆ, ಇಲ್ಲಿ ಕೆಲಸ ಆಗುತ್ತೆ ಅಂತ ಬರ್ತಾರೆ. ಆದರೆ ನಾವು ರಕ್ಷಕರೇ ಭಕ್ಷಕರಾದಾಗ ದೇಶನ ಕಾಪಾಡ್ತಕ್ಕಂಥ ಔದಾರ್ಯ ಯಾರಿಗಿರ್ತದೆ? ಇವತ್ತು ಬೆಳೆ ಕಾಯಲಿಕ್ಕೆ ನಾವು
ನಾವು ಗದ್ದೆ ಕಾಯಲಿಕ್ಕೆ ಬೇಲಿ ಹಾಕ್ತೀವಿ. ಬೇರೆನೇ ಎದ್ದು ಬೆಳೆ ಕಾಯಕ್ಕೆ ಬಂದಾಗ ಮತ್ತೆ ಬೆಳೆ ಕಾಪಾಡ್ತಕ್ಕಂಥ ಒಂದು ಸೌಜನ್ಯತೆ ಯಾರಿಗಿರ್ತದಂತ ಈ ನೋವಿನ ಸಂಗತಿ ಸ್ವತಂತ್ರ ದಿನಾಚರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಅದ್ದೂರಿಯಾಗಿ ಇವತ್ತು ಸಹಕರಿಸ್ತಕ್ಕಂಥ ಅದ್ದೂರಿಯಾಗಿ ಸ್ವತಂತ್ರ ದಿನಾಚರಣೆಯನ್ನು ಅದ್ದೂರಿಯಾಗಿ ಮಾಡ್ತಕ್ಕಂಥ ಎಲ್ಲ ನನ್ನ ಸರ್ಕಾರಿ ಇಲಾಖೆಯ ನನ್ನ ಅಧಿಕಾರಿಗಳಿಗೆ ಸಲ್ಲುತ್ತದೆ. ಇವತ್ತು ಅಧ್ಯಕ್ಷನಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ನಾನು ಇದು ಮಾಡಿ ಹೋಗ್ತಾ ಇದ್ದೀನಿ. ಸೊ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಕೂಡ ಮುಂದಿನ ದಿವಸ ಅದು ಸರಿಪಡಿಸ್ಕೊಳ್ಳೋಕ್ಕೆ ಅದನ್ನು ಹೊರ ಹೋಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ಮಕ್ಕಳಲ್ಲೇ ಒಂದು ಮಾತು ಹೇಳ್ತೀನಿ, ಶಿಸ್ತನ್ನು ನೀವು ಯಾವತ್ತು ಕಾಪಾಡ್ತೀರಿ, ನೀವು ಶಿಸ್ತಿನ ಸಿಪಾಯಿಗಳಾಗ್ತೀರಿ. ಇವತ್ತು ಸಾಕಷ್ಟು ಜನ ನೋಡ್ತಾ ಇದ್ದೀನಿ, ಇವತ್ತು ಸಂತೆ ಹೋದಾಗ ನೋಡ್ತಾ ಇದ್ದೀರಾ ನೀವು. ಇವತ್ತು ಯಾವ ಶಿಕ್ಷಕರು ನಿಮ್ಮ ಮಕ್ಕಳಲ್ಲಿ ಆ ಒಂದು ಸಂಸ್ಕೃತಿ ನಾವು ಕಲಿಸ್ತೀವಿ, ಬಹುಶಃ ನಿಮ್ಮ ಶಾಲೆ ನಿಮ್ಮ ಇದು ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಇದೊಂದೇ ನಾನು ನಿಮ್ಮ ಹತ್ರ ಬಯಸೋದು, ಸಂಸ್ಕೃತಿ. ಯಾವುದೇ ಮಕ್ಕಳಲ್ಲಿ ಓದು ಬಯಸೋದು ತಪ್ಪಾಗುತ್ತೆ. ಸಂಸ್ಕೃತಿ, ಒಳ್ಳೆ ಮಕ್ಕಳನ್ನ ಸಂಸ್ಕೃತಿಯನ್ನು ಬೆಳೆಸಿದ್ರೆ ದೇಶದ ವೀರರಾಗ್ತಾರೆ, ಫ್ಯೂಚರ್ ಲೀಡರ್ಸ್ ಆಗ್ತಾರೆ, ಮುಂಬರುವ ನಾಯಕರಾಗ್ತಾರೆ, ಯಾಕೆ ದೇಶ ಕಾಯತಕ್ಕಂಥ ನಾಯಕರಾಗ್ತಾರೆ ಅಂತ ಹೇಳ್ತಾ ಈ ಸ್ವತಂತ್ರ ದಿನಾಚರಣೆಯನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡ್ತಕ್ಕಂಥ ಎಲ್ರಿಗೂ ಒಂದು ಸತ ಈಗಾಗಲೇ ಲೇಟ್ ಆಗಿದೆ, ಇನ್ನೂ 2-3 ಡ್ಯಾನ್ಸ್ ಕಾರ್ಯಕ್ರಮ ಇದೆ. ಇವತ್ತು ಫಸ್ಟ್ ಟೈಮ್ ಮುಳಬಾಗಿಲು ತಾಲೂಕಲ್ಲಿ ವೇದಿಕೆಯನ್ನು ಬಿಟ್ಟು ನಾವು ಕೆಳಗಡೆ ಕೂತ್ಕೊಂಡು ಮಕ್ಕಳಿಗೆ ಕೊಟ್ಟು ನಿಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ವೀಕ್ಷಣೆ ಅಂತ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಬಹುಶಃ ಯಾವುದು ಒಬ್ಬ ಶಾಸಕರಾಗಿ ಸಂಸದರಾಗಿ ಇಲ್ಲಿ ಕೂತ್ಕೊಂತಾರೆ, ಜಮ್ಮಂತ ನೋಡ್ತಾರೆ. ಅಲ್ಲ, ನಾವಲ್ಲ ಶಾಸಕರು, ನೆಕ್ಸ್ಟ್ ಬರ್ತಕ್ಕಂಥ ಫ್ಯೂಚರ್ ನಾಯಕರು, ಇವ್ರು ಬಿಟ್ಕೊಡ್ಬೇಕು ವೇದಿಕೆ. ಇವತ್ತು ಇಷ್ಟು ಅದ್ದೂರಿಯಾಗಿ ನಡೀತಾ ಇದೆ. ಬಹುಶಃ ಈ ಕಾರ್ಯಕ್ರಮ 25ನೇ ತಾರೀಕಿಂದ ಇದು ನವೀಕರಣ ಆಗ್ತಾ ಇದೆ, ಈ ಒಂದು ಸ್ಟೇಡಿಯಂ ಆಗಿ ಪರಿವರ್ತನೆ ಆಗ್ತಾ ಇದೆ. 25, 26ನೇ ತಾರೀಕು ಇದು ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ. ಮುಂಬರುವ ಸ್ವತಂತ್ರ ದಿನಾಚರಣೆಯನ್ನು ಇದೇ ಇಂಡೋರ್ ಸ್ಟೇಡಿಯಮಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಅಂತ ಹೇಳ್ತಾ, ಇವತ್ತು ಸ್ವತಂತ್ರ ದಿನಾಚರಣೆ ನೆನೆಸ್ಕೊಂತ ಒಬ್ಬ ಶಾಸಕನಾಗಿ ಈ ದಿನದ ಪುಣ್ಯ ಅಂತ ನನಗೆ ಹೇಳ್ಬೋದು. ಇಂಥ ತಾಲೂಕು ಇಂಥ ಜನ ಸಿಗಿರ್ತಕ್ಕಂಥ ನನ್ನ ಪುಣ್ಯ ಅಂತ ಹೇಳ್ಬೋದು. ಸರ್ವ ಜನಾಂಗೀಯ ಶಾಂತಿಯ ತೋಡೋ ಮುಖಾಂತರವಾಗಿ ಮುಂಬರುವ ದಿನಗಳಲ್ಲಿ ಇಡೀ ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿಗೆ ನನ್ನ ಶ್ರಮ ಇರುತ್ತೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಸಹ ನಾನು ಮಾತು ಮುಗ್ತಾ ಇದ್ದೀನಿ. ಜೈ ಹಿಂದ್. ನೆನಪನ್ನು ಮಾಡ್ಕೊತಾ ಶಿಸ್ತು ಇದ್ರೆ ಜೀವನದಲ್ಲಿ ಸಾಧನೆ ಮಾಡಲು ಸಾಧ್ಯ ಅಂತ ಸಲಹೆಯನ್ನು ನೀಡಿದಂತಹ ಅತಿ ಉತ್ತಮ ಸಾರವುಳ್ಳ ಭಾಷಣವನ್ನು ಮಾಡಿದಂತಹ ನಮ್ಮೆಲ್ಲರ ನೆಚ್ಚಿನ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.